ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಮಾರ್ನಿಂಗ್ ಯೋಗ ರೂಟೀನ್ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ನಾನು ಮಾಡುವ ಯೋಗವನ್ನು ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ಮಾಡುತ್ತೇನೆ. ಸೂರ್ಯ ನಮಸ್ಕಾರ ಆದಮೇಲೆ ಕ್ಯಾಟ್ ಆ್ಯಂಡ್ ಕೌ ಪೋಸಿಂದ ನನ್ನ ಯೋಗನ ಶುರು ಮಾಡಿದ್ದೇನೆ. ಹೀಗೆ ಮಾಡುವುದರಿಂದ ನಿಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ, ಹಾಗೆ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಎರಡನೆಯ ಆಸನ ಮತ್ಸ್ಯಾಸನ. ಇದು ಮಾಡೋದ್ರಿಂದ ರೆಸ್ಪಿರೇಟ್ರಿ ಹೆಲ್ತು, ಡೈಜೆಷನ್ನು, ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಹೇರ್ ಕೂಡ ಗ್ರೋ ಆಗುತ್ತೆ. ಲಾಸ್ಟ್ ವಿಡಿಯೋ ನೋಡಿ ತುಂಬ ಜನ ಲೈಕ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಾನು ಹಾಲಾಸನ ಮತ್ತು ಸಲಂಬ ಸರ್ವಾಂಗಾಸನ ಮಾಡ್ತಾ ಇದ್ದೀನಿ. ಸೊ ಈ ಆಸನ ನಿಮ್ಮ ಲೆಗ್ಸ್ನ ಮತ್ತು ಬೂಟಾಕ್ಸ್ನ ಟೋನ್ ಮಾಡುತ್ತೆ ಮತ್ತು ಡೈಜೆಷನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಈ ಎರಡು ಆಸನವನ್ನು ಸೇರಿಸಿ ಕರ್ಣಪೀಡಾಸನವನ್ನು ಮಾಡ್ಬೋದು. ಹಾಗೆ ಇದು ನನಗೆ ತುಂಬ ಇಷ್ಟವಾದ ಆಸನ, ಯಾಕಂದರೆ ಇದರಿಂದ ನೆಕ್ಕು, ಶೋಲ್ಡರು, ಸ್ಪೈನು, ಬ್ಯಾಕು, ಹಿಪ್ಸು, ಥೈಸು, ನೀಸಿಗೆ, ಲೆಗ್ಸಿಗೆ ಸ್ಟ್ರೆಂತ್ ತುಂಬ ಕೊಡುತ್ತೆ. ಎಲ್ಲ ಆಸನ ಆದ ನಂತರ ನಮ್ಮ ಕಾಲಿಗೆ, ಕೈಗೆ ರಿಲೀಫಿಗೆ ಅಂತ ಈ ಆಸನವನ್ನು ಮಾಡ್ತಾ ಇದ್ದೀನಿ. ಈ ಎಲ್ಲ ಯೋಗ ಮಾಡಬೇಕಾದ್ರೆ ನಿಮ್ಮ ಬಾಡಿಗೆ ಫೋರ್ಸ್ ಕೊಟ್ಟು ಮಾಡಬೇಡ್ರಿ, ಇಷ್ಟಪಟ್ಟು ಖುಷಿಯಿಂದ ಮಾಡಿ. ಈಗ ರಿಲ್ಯಾಕ್ಸೇಷನ್ಗೋಸ್ಕರ ಚೈಲ್ಡ್ ಪೋಸ್ ಮಾಡ್ತಾ ಇದ್ದೀನಿ. ಇದರಿಂದ ಸ್ಟ್ರೆಸ್ ಎಲ್ಲ ರಿಲೀಸ್ ಮಾಡಿ ನಿಮ್ಮ ಮೈಂಡ್ನ ಕಾಮ್ ಮಾಡುತ್ತೆ ಮತ್ತು ಬಾಡಿಗೆ ರಿಲ್ಯಾಕ್ಸ್ ಕೊಡುತ್ತೆ ಮತ್ತು ಬೆಟರ್ ಸ್ಲೀಪ್ನ ಪ್ರಮೋಟ್ ಮಾಡುತ್ತೆ. ಈಗ ಕೊನೆಯ ಆಸನ ಶಶಂಕಾಸನ. ಇದನ್ನು ರ್ಯಾಬಿಟ್ ಪೋಸ್ ಅಂತ ಕೂಡ ಕರೀತಾರೆ. ಇದು ನಿಮ್ಮ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಮತ್ತು ಮೈಂಡ್ನ ಕಾಮ್ ಆಗಿರೋ ಹಾಗೆ ಮಾಡುತ್ತೆ ಮತ್ತು ನಿಮ್ಮ ಎಲ್ಲ ಸ್ಟ್ರೆಸ್ಗಳನ್ನು ರಿಲೀಫ್ ಮಾಡುತ್ತೆ. ಎಲ್ಲ ಯೋಗ ಮುಗಿದ ಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಬೀಟ್ರೂಟ್ ಜ್ಯೂಸ್ ಕುಡಿತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಾನು ಶವಾಸನ ಮಾಡ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.